ನಾ ಕ್ಯಾಮರಾ ಹಿಡ್ಕೊಂಡಿದ್ರು ಬಂದ್ಕೊಂಡು ನನ್ನ ಕ್ಯಾಮರಾದಲ್ಲಿ ನನ್ನ ಮೊಬೈಲ್ ಅಲ್ಲಿ ಒಂದು ಫೋಟೋ ತೆಕ್ಕೊಡು ಅಂತ ಅಂದಾಗ ಸಹಜ ಕಿರಿಕಿರಿ ಅನ್ಸ್ತದೆ. ಅದು ಸರಿ ಇದಲ್ಲ ತಲೆ ಕೂದಲೇ ಕೇಳುತ್ತೆ ನಾನು ಬೆವರ್ತಿಲ್ಲ ಹೆಚ್ಚು. 4 ಜನ ಹೆಣ್ಮಕ್ಳು 4 ಜನ ಗಂಡು ಮಕ್ಳು ಬರ್ತಾರೆ, ಯಾರ್ ಫೋಟೋ ಫಸ್ಟ್ ತೆಗಿತಾರೆ? ನಿಮ್ಮ ಈ ಕೋಟಿನ ಗುಟ್ಟೇನು? ಯಾಕೆಂದ್ರೆ ಇಂತ ಸೆಕೆ ಪ್ರದೇಶದಲ್ಲಿ ವಾಸಿಸೋರು ನೀವು, ಯಾವತ್ತೂ ಕೋಟ್ ಹಾಕೊಂಡೇ ಇರ್ತೀರಾ, ಮತ್ತೆ ಇಷ್ಟೊಂದು ಜೇಬ್ ಯಾಕೆ ಇಟ್ಕೊಂಡಿದ್ದೀರಾ ಕೋಟಿನ? ಜೈ ಶ್ರೀರಾಮ್. ಜಗತಿ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ಮೈಲ್ ಪ್ಲೀಸ್ ಎಂದಾಕ್ಷಣ ನೆನಪಾಗೋದು ಫೋಟೋಗ್ರಫಿ ಅಲ್ವಾ? ಇಂಥ ಫೋಟೋಗ್ರಫಿಯನ್ನ ವೃತ್ತಿಯಾಗಿ ಪ್ರವೃತ್ತಿಯಾಗಿ ಕಳೆದ 30ಕ್ಕೂ ಹೆಚ್ಚು ವರ್ಷಗಳ ಕಾಲ ತಮ್ಮೊಡನೆ ಇರಿಸಿಕೊಂಡು ಬಂದು ಜೊತೆಯಲ್ಲಿ ಹಲವಾರು ಪ್ರತಿಭೆಗಳು ಅಂದರೆ ಬರಹ, ಲೇಖನ, ಚಿತ್ರಬರಹ, ಪೇಂಟಿಂಗ್ ಹೀಗೆ ಮಲ್ಟಿ ಟ್ಯಾಲೆಂಟೆಡ್ ಫೋಟೋಗ್ರಾಫರ್ ಒಬ್ಬರನ್ನ ಇಂದು ನಮ್ಮ ಜಗತಿ ಚಾನೆಲ್ ಮೂಲಕ ಮಾತನಾಡಿಸೋಣ ಬನ್ನಿ. ಜಗತಿ ಜಗತಿ. ನಮಸ್ತೆ ಷಣ್ಮುಖ ಅವರೇ. ನಮಸ್ಕಾರ. ನಮ್ಮ ಜಗತಿ ಚಾನೆಲ್ಗೆ ನಿಮಗೆ ತುಂಬ ಹೃದಯದ ಸ್ವಾಗತ. ನೀವೊಬ್ಬ ವೃತ್ತಿಯಲ್ಲಿ ಫೋಟೋಗ್ರಾಫರ್, ಹವ್ಯಾಸ ತುಂಬಾ ಇದೆ, ಒಬ್ಬ ಮಲ್ಟಿ ಟ್ಯಾಲೆಂಟೆಡ್. ಕತೆ ಕವನಗಳನ್ನ ರಚಿಸ್ತೀರಾ, ಚಿತ್ರ ಬರಹಗಳನ್ನ ಬರೀತೀರಾ, ಚಿತ್ರಕಾರರು ಕೂಡ, ಪೇಂಟರ್ ಕೂಡ, ತುಂಬಾ ಹವ್ಯಾಸಗಳಿವೆ. ನಿಮ್ಮ ಒಂದು ತುಂಬ ವ್ಯಕ್ತಿತ್ವವನ್ನ ನಮ್ಮ ಜಗತಿ ಚಾನೆಲ್ ಎದುರು ಇಡಬೇಕು ಅನ್ನೋದು ನಮ್ಮ ಜಗತಿ ಚಾನೆಲ್ನ ಒಂದು ಉದ್ದೇಶ. ಮೊದಲಿಗೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ವೃತ್ತಿ ಜೀವನವನ್ನ ಹೇಗೆ ಪ್ರಾರಂಭಿಸಿದ್ರಿ? ಯಾವಾಗಿಂದ ಪ್ರಾರಂಭಿಸಿದ್ರಿ? ನನ್ನ ಫೋಟೋಗ್ರಫಿ ವೃತ್ತಿ ನಾನು ಅಂದ್ಕೊಂಡಿರ್ಲಿಲ್ಲ. ನಾನೊಬ್ಬ ಕಲಾವಿದನಾಗ್ಬೇಕು ಅಂತ ಆಸೆ ಇತ್ತು. ಅದರಲ್ಲಿ ಚಿತ್ರಕಲೆ ನನ್ನ ಆಸಕ್ತಿಯ ವಿಷಯ. ಅದಕ್ಕಾಗಿ ಆಗಾಗ ಅಂತಲ್ಲ, ನಾನು ಮಾಮೂಲಿಯಾಗಿ ದಿನಾಲು ಚಿತ್ರ ಬರೆಯೋದು, ಅದು ಪೇಂಟ್ ಮಾಡೋದು ಅಂತದನ್ನ ತೊಡಸ್ಕೊಳ್ತಿದ್ದೆ. ನನ್ನ ಕಾಲೇಜು ದಿನಗಳಲ್ಲಿ ಮೊದಲ ಬಾರಿಗೆ ನನ್ನ ಆಸಕ್ತಿ ಮತ್ತು ನನ್ನ ಇದು ಟ್ಯಾಲೆಂಟ್ ಬಗ್ಗೆ ಗೊತ್ತಿದ್ದಂತ ಒಂದು ಫ್ರೆಂಡ್ ಒಬ್ರು, ನಾನು ಕಾಲೇಜಿಗೆ ಹೋಗುವಾಗ PUC ಅಲ್ಲಿ ಇದ್ದಾವಾಗ ಒಂದು ಮದುವೆಗೆ ಅರ್ಜೆಂಟ್ ಆಗಿ ಹೋಗ್ಲಿಕ್ಕೆ ಒಂದು ಕ್ಯಾಮರಾ ಕೊಟ್ಟು ಡೈರೆಕ್ಷನ್ ಕೊಟ್ರು ಅಷ್ಟೇ. ಆಕಸ್ಮಿಕವಾಗಿ ಒಂದು ಫೋಟೋಗ್ರಾಫರ್ ಆಗ್ಬಿಟ್ಟೆ. ಒಂದೇ ದಿವಸದ ಫೋಟೋಗ್ರಾಫರ್ ನಾನು. ಅದ್ರ ನಂತರ ಹಾಗೆ ಮುಂದುವರಿತಾ ಹೋಯ್ತು. ಆಗಾಗ ಅಂತ ಅವಕಾಶಗಳು ಸಿಗ್ತಾನೂ ಹೋಯ್ತು. ಹಾಗೆ ನಾನು BSc ಇರುವಾಗ ಮತ್ತೆ ಅದ್ರ ಬಗ್ಗೆ ನಂಗಷ್ಟ ಮುಂದೆ ಕಲಾವಿದನಾಗಬೇಕು ಅಂತ ಸೆಳೆತಾನೆ ಇತ್ತು. ಹಾಗಾಗಿ ನಮ್ಮ ಹೈಸ್ಕೂಲ್ ನಲ್ಲಿ ನಂಗೆ ಚಿತ್ರಕಲೆಯ ವಿಷಯವನ್ನು ಕಲಿಸ್ತಾ ಇದ್ದಂತ KV ಹೆಗಡೆ ಸರ್ ಅವ್ರ ಹತ್ರ ಹೀಗೆ ಮಾತಾಡಿದೆ. ಹಾಗೆ ಅವರು ನನ್ಗೆ ಕಾರವಾರದಲ್ಲಿ DTH ಮಾಡ್ಲಿಕ್ಕೆ, ಅಂದ್ರೆ ಅದ್ರ ಬಗ್ಗೆ ಅವ್ರು ಮಾತಾಡ್ಕೊಟ್ರು. ಬಟ್ ನಂಗಲ್ಲಿ ಕಂಟಿನ್ಯೂ ಆಗ್ಲಿಕ್ಕೆ ಆಗ್ಲಿಲ್ಲ. ಅಂತ ಸಂದರ್ಭದಲ್ಲಿ ಅಚಾನಕ್ ಆಗಿ ಒಂದು ಸ್ಟುಡಿಯೋದಲ್ಲೇ ಮುಂದುವರಿಯೋ ಅವಕಾಶ ಸಿಕ್ತು. ಹಾಗಾಗಿ ಈ ರಂಗಕ್ಕೆ ನಾನು ಗೊತ್ತಿಲ್ಲನೋ ಬಂದ್ಬಿಟ್ಟೆ. ಹಾಗೆ ಆರಂಭ ಆಯ್ತು. ಅದ್ರ ನಂತರ ನನ್ BSc ಕಂಪ್ಲೀಟ್ ಆಗ್ಲಿಲ್ಲ. ಹಾಗೆ ಇದ್ರಲ್ಲಿ ನಂಗೆ ಖುಷಿನೂ ಸಿಕ್ತು. ಮತ್ತೆ ಪೇಂಟಿಂಗು, ಚಿತ್ರಕಲೆನೂ ಅದ್ರ ಜೊತೆಗೆ ಬೆಳಿತಾ ಹೋಯ್ತು. ಹಾಗೆ ಬರ್ತಾ ಇದು ಫೋಟೋಗ್ರಫಿ ಮುಖ್ಯವಾಹಿನಿಗೆ ಬಂತು. ಉಳಿದದ್ದೆಲ್ಲ ಸ್ವಲ್ಪ ಸೈಡ್ ಲೈನಿಗೆ ಹೋಗ್ತಾ ಉಳಿತು, ಹವ್ಯಾಸಗಳೆಲ್ಲ. ಆಗ ನನ್ನ ಇವತ್ತಿಗೂ ನನ್ನ ಮೊದಲನೇ ಆಯ್ಕೆ ಕುಂಚ, ಚಿತ್ರಕಲೆ. ಆದ್ರೆ ಫೋಟೋಗ್ರಫಿಗೆ ಬಂದ್ಮೇಲೆ ಏನಾದ್ರು ಹೊಸ್ತನೋ ಕಂಡು ಹಿಡ್ತಾ. ಆವಾಗ ನಾನ್ ಬಂದ ಕಾಲದಲ್ಲಿ ಸುಮಾರು 30-32 ವರ್ಷದ ಹಿಂದೆ, ಅವಾಗ ನನ್ಗೆ ಸರಿಯಾದ ಮಾರ್ಗದರ್ಶನ ಅಂತ ಸಿಗ್ತಾ ಇರಲಿಲ್ಲ. ಸಿಕ್ಕದನ್ನ ಬಳಸ್ಕೊಂಡೆ. ಮತ್ತೆ ಯಾವಾಗೂ ಓದುವ ಹವ್ಯಾಸ ಇದ್ದದ್ರಿಂದ ನಂಗೆ ಎಲ್ಲ ಸಿಗ್ತದ ಅಲ್ಲಿ ನಂಗೆ ಅದು ಫೋಟೋಗ್ರಫಿ ಬಗ್ಗೆ ಏನೇನ್ ಸಿಕ್ತೋ ಅದನ್ನ ಸ್ಟಡಿ ಮಾಡ್ತಾ, ಪ್ರಯೋಗ ಮಾಡ್ತಾ ಬೆಳೆದೆ. ಹಾಗಾಗಿ ಹೆಚ್ಚಿಗೆ ನಾನು ಬೇರೆಯವರಿಂದ ಕಲ್ತದಕ್ಕಿಂತ ಸ್ವಂತ ಇದರಿಂದ ಕಲ್ತದ್ದು ಜಾಸ್ತಿ. ಬಟ್ ಈಗಿನ ಹಾಗೆ ರೋಲ್ ಕಾಲದಲ್ಲಿ, ಫಿಲ್ಮ್ ರೋಲ್ ಅಲ್ಲಿ ನಾವು ಸ್ಟಾರ್ಟಿಂಗ್ ಮಾಡಿದ್ದು. ರೋಲ್ ಅಲ್ಲಿ ಇದು ಸಂದರ್ಭಗಳು ಜಾಸ್ತಿ ಇರ್ತಿರ್ಲಿಲ್ಲ. ನಮ್ಮ ಪ್ರಯೋಗಗಳಿಗೆ ಹೆಚ್ಚಿನ ಅವಕಾಶ ಇರ್ಲಿಲ್ಲ. ಅಂದ್ರೆ ಆ ಕಾಲದಲ್ಲಿ ನಾವು ಒಂದು ಫಿಲ್ಮ್ ವೇಸ್ಟ್ ಆದ್ರೆ 8 ರೂಪಾಯಿ ಹೋಯ್ತು, 10 ರೂಪಾಯಿ ಹೋಯ್ತು ಅಂದ್ಕೊಳ್ಳುವಂತ ಕಾಲ. ಹಾಗಾಗಿ
ಮತ್ತೆ ಲಿಮಿಟೇಷನ್ ಇತ್ತು, ಒಂದ್ ರೋಲ್ ಹಾಕಿದಾಗ 36 ಫೋಟೋ ಬರ್ಲೇಬೇಕು, ಆ ತರ ಇತ್ತು. ಹಾಗಾಗಿ ನಿಧಾನಕ್ಕೆ ಸುಧಾರಿಸ್ಕೊಳ್ತಾ ಹೋದೆ. ನನ್ಗೆ ಏನ್ ಹೊಸ್ತು ಕಾಣ್ತ ಮತ್ತೆ ಫೋಟೋಗ್ರಫಿ ಜಗತ್ನಲ್ಲಿ ಏನ್ ಹೊಸ್ತು ಬಂತು ಅದನ್ನೆಲ್ಲ ನನ್ನ ಗ್ರಾಹಕರಿಗೆ ಕೊಡ್ತಾ ಹೋದೆ. ಕಾಲಕ್ಕೆ ಫೋಟೋಗ್ರಫಿ ಬದಲಾದಂಗೆ ನಾನು ಬದಲಾಗ್ತಾ ಹೋದೆ. ಅದರಿಂದ ನಾನು ಇವತ್ತಿನವರೆಗೂ ಚಾಲ್ತಿಯಲ್ಲಿ ಇರುವಾಗ ಆಯ್ತು, ಮತ್ತೆ ಇವತ್ತಿಗೂ ನಾನು ಒಂದು ಕ್ಷಣನೂ ಬಿಡುದಿಲ್ಲ. ಈಗ ಈ ಕ್ಷಣದಲ್ಲೂ ಏನು ಹೊಸ್ತೇನಾದ್ರು ಕಲಿಬೇಕು ಅಂತಂದ್ರೆ ಕಲಿತಾ ಇರ್ತೇನೆ. ಜಗತ್ತು ಪಾಠ ಕಲಿಸ್ತಾ ಹೋಗುತ್ತೆ. ಈಗ ನೀವು ಮಧ್ಯಾಹ್ನ ಮಾತಾಡ್ತೇನೆ, ಈಗ ರೀಲು ಮತ್ತೆ ಈಗಿಂದು ಮೊದ್ಲಿನ ಈಗ ಹೇಳ್ತಾರೆ ಓಲ್ಡ್ ಇಸ್ ಗೋಲ್ಡ್ ಅಂತ, ನಿಮಗೆ ಹೇಗ ಅನಿಸ್ತದೆ ಆ ರೀಲಿಗೂ ಈ ಮೆಮೊರಿ ಕಾರ್ಡಿಗೂ? ರೋಲ್ ಫಿಲ್ಮ್ ಕಾಲ ಮತ್ತೆ ಡಿಜಿಟಲ್ ಕಾಲದಲ್ಲಿ ತುಂಬಾನೇ ವ್ಯತ್ಯಾಸ ಇದೆ. ಅಂದ್ರೆ ಒಂದಕ್ಕೊಂದು ಸಂಬಂಧ ಇಲ್ಲ ಅನ್ನೋಷ್ಟು ಅಷ್ಟು ವ್ಯತ್ಯಾಸ ಇದೆ. ಮುಖ್ಯವಾಗಿ ನಾವು ISO ಮತ್ತೆ ಕ್ಯಾಮರಾ ಸ್ಪೀಡ್ ಮತ್ತೆ ಅಪರ್ಚರ್ ಮೂರನ್ನ ಅವಲಂಬಿಸ್ಕೊಂಡಿದ್ರು ಅವತ್ತಿಗೂ ಇವತ್ತಿಗೂ. ಎಲ್ಲಾ ವಿಧಾನದಲ್ಲೂ ನಾವು ಫೋಟೋಗ್ರಫಿ ಮೂರನ್ನೇ ಕಂಟ್ರೋಲ್ ಮಾಡದಿದ್ರು ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ವ ಅನ್ನುವಷ್ಟು ಬದಲಾಗಿದೆ. ರೋಲ್ ಕಾಲದಲ್ಲಿ ಅದರದ್ದೇ ಆದಂತ ಕೆಲವೊಂದು ಪಾಸಿಟಿವ್ ಇತ್ತು. ಈ ಹಳೇದು ಹೊನ್ನು ಹೇಳುದು ನಿಜ, ಆದ್ರೆ ಆಯಾ ಕಾಲಕ್ಕೆ ಅದದೇ ಬದಲಾವಣೆ ಜಗದ ನಿಯಮ ಅಂತ ಅದೇ ತರ. ರೋಲ್ ಕಾಲದಲ್ಲಿ ನಮ್ಗೆ ಲಿಮಿಟೇಷನ್ಗಳು ಬಹಳ ಇದ್ವು. ಅಂದ್ರೆ ಅವಾಗ ಒಂದು ಮದುವೆ ಮನೆಗೆ ಹೋದ್ರೆ ಅಲ್ಲಿ ನಮ್ಗೆ ಧಾರ್ಮಿಕ ಕಾರ್ಯಕ್ರಮಗಳೇ ಮೇನು, ಫೋಟೋಗ್ರಫಿ ಸೈಡ್. ನೀವು ಫೋಟೋಗ್ರಫಿಗೆ ನಾವು ಮಧ್ಯೆ ಹೋದ್ರೆ ನಮ್ಗೆ ನೀವ್ ಮನೆಗೆ ಹೋಗುತ್ತಮ್ಮ ಅಂತ ಕಳಿಸ್ತೀವಿ ವಾಪಸ್. ಆ ತರದ ಕಾಲ. ಅಂದ್ರೆ ಅಷ್ಟು ಬಗ್ಗೆ ಅವೇರ್ನೆಸ್, ಫೋಟೋ ಬಗ್ಗೆ ಅವೇರ್ನೆಸ್ ಇಲ್ದಿದ್ದಂತ ಕಾಲ. ಮತ್ತೆ ಮೇಲಾಗಿ ಕ್ಯಾಮರಾದಲ್ಲೂ ನಮ್ಗೆ ಬಹಳಷ್ಟು ರೆಸ್ಟ್ರಿಕ್ಷನ್ಸ್ ಇದ್ವು. ಕ್ಯಾಮರಾ ರೋಲ್ ಹಾಕಿದಾಗ 36 ಫ್ರೇಮ್ಗಳಿಗೆ ಅಷ್ಟೇ ಸೀಮಿತ. ಮತ್ತೆ ISO 100 ಅಂದ್ರೆ ನಾವು ರೋಲ್ ಅಲ್ಲೇ ಬಳಸ್ಬೇಕು. ಅದು ನಾವ್ ಈಗ ಲಕ್ಷಗಟ್ಲೆ ISO ಇಟ್ಟು ಎಷ್ಟು ಡಿಮ್ ಲೈಟ್ ಅಲ್ಲಾದ್ರೂ ಫೋಟೋ ತಗೋಬಹುದು. ಆವಾಗ ಹಾಗಿರ್ಲಿಲ್ಲ. ಅವಾಗ ನಾವು ಚೇಂಜ್ ಮಾಡ್ಬೇಕಂದ್ರೆ ISO 100 ಇಂದ 400 ಹೋಗಂದ್ರೆ ರೋಲೇ ಚೇಂಜ್ ಮಾಡ್ಬೇಕು. ರೋಲ್ ಇಂದ ಇದು ನಮ್ ಕ್ಯಾಮರಾದಲ್ಲಿ ಆ ಸೆಟ್ಟಿಂಗ್ ಇಲ್ಲ. ಮತ್ತೆ ಉಳಿದಂತೆ ಲೈಟಿಂಗು 100 ಯೂಸ್ ಮಾಡಿದಾಗ ನಾರ್ಮಲ್ ಆಗಿ ಲೈಟಿಂಗ್ ಅನ್ನ ಹೆಚ್ಚು ಬಳಸ್ಬೇಕಾಯ್ತು. ಅದಕ್ಕೆ ಫ್ಲಾಶ್ ಅನ್ನೇ ಅವಲಂಬಿಸ್ಕೊಳ್ಬೇಕಿತ್ತು ಮದುವೆ ಮನೆಯಲ್ಲೆಲ್ಲ. ಅಲ್ಲಿ ಒಂದು ಚಿಕ್ಕ ಬಲ್ಬ್ ನಮ್ಗೇನು ಅದಕ್ಕೆ ಫೋಟೋಗೆ ಸೆಟ್ ಆಗ್ತಿರ್ಲಿಲ್ಲ. ಆ ತರದ ಕೆಲವೊಂದು ರಿಸ್ಟ್ರಿಕ್ಷನ್ ಇತ್ತು. ಆದ್ರೆ ಅವತ್ತಿನ ಒಂದು ಅನುಭವ ಅಂದ್ರೆ ನನ್ಗೆ 36 ಫೋಟೋ ತೆಗೆದ್ರೆ 35 ಫೋಟೋ ಕರೆಕ್ಟ್ ಆಗಿ ಇರ್ತಿತ್ತು. ಮತ್ತೆ ರೀಟೇಕ್ ಇಲ್ಲ. ಹಾರ ಹಾಕುವಾಗ ತೆಗಿಬೇಕು. ಹಾರ ಹಾಕಿದ ನಂತರ ಮತ್ತೆ ಒಂದ್ಸಲ ಹಿಡ್ಕೊ ಅಂತ ಹೇಳಲಿಕ್ಕೆ ಅವಕಾಶನೂ ಇರ್ಲಿಲ್ಲ. ಈಗ ಹಾಕ್ತಾರೆ ತೆಗಿತಾರೆ. ಬಹಳಷ್ಟು ಫೋಟೋಗ್ರಾಫರ್ ಮೇಲೆ ಅಪವಾದಗಳು ಇವೆ ಈಗ. ಇಡೀ ಫಂಕ್ಷನ್ ಅನ್ನ ಹಾಳು ಮಾಡ್ತಾರೆ ಅಂತ. ಬಟ್ ಈ ಕಾಲದ ಪ್ರಭಾವ ಏನ್ ಮಾಡ್ಲಿಕ್ಕೆ ಆಗಲ್ಲ. ಆತರ ಆವತ್ತಿನ ದಿನದಲ್ಲಿ ತೆಗೆದಷ್ಟು ಫೋಟೋ ಕರೆಕ್ಟ್ ಆಗಿ ಇರ್ತಿತ್ತು. ಮತ್ತೆ ಈಗ ಅಂದ್ರೆ ಬಹಳಷ್ಟು ಅನುಕೂಲಗಳಿವೆ. ಲೈಟಿಂಗ್ ಇರ್ಲಿ ಅಥವಾ ಕ್ಯಾಮರಾ ಸಲಕರಣೆಗಳಿರ್ಲಿ, ಅತ್ಯಂತ ನಾವು ನಿರೀಕ್ಷೆನೆ ಮಾಡಿದಷ್ಟು ಬದಲಾವಣೆಗಳಾಗಿವೆ. ಅನುಕೂಲಗಳು ನಮ್ಗಿದೆ, ಅನಾನುಕೂಲತೆಗಳು ಬೇಕಷ್ಟಿವೆ. ಈಗ ನಮ್ಗಿಂತ ಮುಂದೆ ಮೊಬೈಲ್ ಇಟ್ಕೊಂಡು ಹೋಗೋರು ಇದ್ದಾರೆ. ಫೋಟೋಗ್ರಾಫರ್ ಸರಿಸಿ ತಳ್ಳಿ ಮೊಬೈಲ್ ನಲ್ಲಿ ತೆಗೆಯೋರು ಬಹಳಷ್ಟು ಜನ ಸಿಗ್ತಾರೆ. ಒಂದು ಮದುವೆಗೆ ಹೋದ್ರೆ ಕನಿಷ್ಠ ಒಂದು 20-30 ಜನ ನಮ್ಗೆ ಸ್ಪರ್ಧಿಗಳಿರ್ತಾರೆ. ಮತ್ತೆ ಈಗ ಹೊಸ ಟ್ರೆಂಡ್ ಅಂದ್ರೆ ಫೋಟೋಗ್ರಾಫರ್ ಸಹಿತ 5-6 ಮಂದಿ ಇರ್ತಾರೆ. ಅವಾಗಿನಾಗೆ ಒಬ್ರು ಇಬ್ರು ಇರೋದಿಲ್ಲ. ಬಹಳಷ್ಟು ಮೈನಸ್ಗಳು ಇವೆ, ಪಾಸಿಟಿವ್ಗಳು ಇವೆ. ಫೋಟೋಗ್ರಫಿ ಅನ್ನೋದು ಒಂದು ಮಹಾಸಾಗರ
ಯಾಕೆಂದ್ರೆ ನೀವು ಒಂದು ಪ್ರಶ್ನೆಗೆ ಉತ್ತರವನ್ನ ಇಷ್ಟು ಪ್ರಮಾಣದಲ್ಲಿ ಹೇಳ್ತೀರಾ ಅಂದ್ರೆ ಅದಿನ್ನು ಮುಂದೆ ಹೇಗಿದೆ ಅನ್ನೋದು ನಮ್ಮ ಎಣಿಕೆಗೂ ಮೀರದ್ದು. ಆದ್ರೂ ಒಂದ್ ಪ್ರಶ್ನೆ ಏನಂದ್ರೆ, ಈಗ ನೀವ್ ಹೇಳಿದ್ರಿ ಮೊದ್ಲು ಶಾಸ್ತ್ರಕ್ಕೆ ಪ್ರಾಶಸ್ತ್ಯ ಹೆಚ್ಚಿಗೆ ಇತ್ತು, ಈಗ ಯಾವ್ದೇ ಕಾರ್ಯಕ್ಕೆ ಹೋಗ್ಲಿ ಕಾರ್ಯಕ್ರಮಗಳಿಗೆ ಹೋಗ್ಲಿ. ಈಗ ಹಾಗಿಲ್ಲ, ಫೋಟೋಕ್ಕೆ ಹೆಚ್ಚಿಗೆ ಪ್ರಾಶಸ್ತ್ಯ ಅಂತ. ಈಗ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಇದ್ರಲ್ಲಿ? ಅಂದ್ರೆ ಮೊದ್ಲು ಶಾಸ್ತ್ರಕ್ಕಿದ್ದಾಗ ನಿಮ್ಮ ಮನಸ್ಥಿತಿ ಹೆಂಗ್ ಅದಕ್ಕೆ ಒಪ್ಕೊಂಡಿತ್ತು, ಈಗ ಹೆಂಗೆ? ಅಂದ್ರೆ ಶಾಸ್ತ್ರ ಹೆಚ್ಚು, ಫೋಟೋಗ್ರಫಿ ಹೆಚ್ಚು? ನಿಮ್ಮ ಅಭಿಪ್ರಾಯ ಹೇಳಿ, ನಿಮ್ಮ ಅಭಿಪ್ರಾಯ. ಇದ್ರ ಬಗ್ಗೆ ಉತ್ತರ ಹೇಳೋದು ಕಷ್ಟ. ಅದು ಆಯಾ ಸಂದರ್ಭದಲ್ಲಿ ಬದಲಾಗಬಹುದು. ನಮ್ಮ ಕಸ್ಟಮರ್ ಮೇಲೆ, ಗ್ರಾಹಕರ ಮೇಲೆ ಬದಲಾವಣೆ. ಅಂದ್ರೆ ನಮ್ಮ ಕಾರ್ಯವನ್ನ ನಿಯಂತ್ರಣ ಮಾಡೋರು, ನಮ್ಮ ಸಮಯವನ್ನ, ನಮ್ಮ ಕಾರ್ಯವನ್ನ, ನಮ್ಮ ಟೈಮ್ ಟೇಬಲ್ ಅನ್ನ ನಿರ್ಧಾರ ಮಾಡುವವರು ಅವರೇ ಆಗಿರ್ತಾರೆ, ಗ್ರಾಹಕರೇ ಆಗಿರ್ತಾರೆ. ಹಾಗಾಗಿ ಅದು ಮುಖ್ಯನಾ ಇದು ಮುಖ್ಯನಾ ಅನ್ನೋದು ಸಹಿತ ಗ್ರಾಹಕರ ಮೇಲೆ ಡಿಪೆಂಡ್. ನಾವು ಹೆಚ್ಚಾಗಿ ನಾವು ಹೋದಾಗ ಮದುವೆ ಮನೆಗೆ ಹೋದ್ರೆ ನಾವು ಮಾಡುವ ಫಸ್ಟ್ ಕೆಲಸನೇ ಅದು. ನಾವು ಯಾರಿಗೂ ಗೊತ್ತಾಗದೆ ಹೋಗ್ಲಿ ಆ ಮನೆಯವ್ರಿಗೆ ಏನ್ ಬೇಕು ಅಂತ ಸ್ಟಡಿ ಮಾಡೋದು. ನಂದಂತೂ ಅದೇ ತೇರಿ. ಆ ಮನೆಯವ್ರಿಗೆ ಏನ್ ಬೇಕು, ಟ್ರೆಡಿಷನ್ಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತಾರ ಅಥವಾ ಫೋಟೋಗ್ರಫಿ ಜಾಸ್ತಿ ಕೊಡ್ತಾರ, ಅದನ್ನ ಮೊದ್ಲು ಸ್ಟಡಿ ಮಾಡೋದು. ಅದ ನಂತರ ಅವರ ಮನೆಯಲ್ಲಿ ನನ್ನ ವೃತ್ತಿ ಗುಟ್ಟೋದು ಹೇಳ್ಬಾರ್ದು ಅಂತ ಏನಿಲ್ಲ, ನನ್ನ ಆತರ ಗುಟ್ಟು ಏನಿಲ್ಲ. ಅದ ನಂತರ ಅವ್ರ ಮನೆಯಲ್ಲಿ ಹಿಂಗೆ ವಿಶೇಷವಾಗಿ ಒಬ್ರು ಹಿರಿಯರು ಇರ್ತಾರೆ, ಅವ್ರ ಮೇಲೆ ಇಡೀ ಕುಟುಂಬ ಸುತ್ತಾ ಇರ್ತದೆ. ಅಂತ ಸಂದರ್ಭದಲ್ಲಿ ನಾವು ಅವ್ರನ್ನ ಸೆಂಟ್ರಲ್ ಆಗಿ ಇಟ್ಕೋಬೇಕಾಗ್ತದೆ. ಅವ್ರ ಅಭಿಪ್ರಾಯ ಹಾಗೆ ಮಾಡ್ಬೇಕಾಗ್ತದೆ. ಇನ್ ಕೆಲವು ಮನೆಗೆ ಹೋದಾಗ ಅವ್ರ ಮೇಲೆ ಒಂದು ಪುಟ್ಟ ಪಾಪುನೋ ಏನೋ ಇರುತ್ತೆ, ಅದ್ರ ಮೇಲೆ ಎಲ್ಲಾರು ಸುತ್ತಾ ಇರ್ತಾರೆ, ಅದು ಸುತ್ತಾ ಇರ್ತಾರೆ. ಅದನ್ನು ನಾವು ಗಮನಿಸ್ತಿರ್ತೇವೆ, ಅದ್ರ ಬಗ್ಗೆ ಹೈಲೈಟ್ ಮಾಡ್ಬೇಕಾಗ್ತದೆ. ಆತರ ಬಹಳಷ್ಟಿದೆ. ಹಾಗಾಗಿ ನಾವು ಟ್ರೆಡಿಷನ್ ಅಥವಾ ಫೋಟೋಗ್ರಫಿನೋ ಅನ್ನುವಾಗ ಕೂಡ ಹೇಳುವಾಗಿಲ್ಲ, ಅವರವರ ಮೇಲೆ ಡಿಪೆಂಡ್. ಬಟ್ ನನ್ನ ಸ್ವಂತ ಅಭಿಪ್ರಾಯ ಹೇಳೋದಾದ್ರೆ ಆಯಾ ಕಾರ್ಯಕ್ರಮಗಳಿಗೆ ಅದರದ್ದೇ ಆದಂತ ಮಹತ್ವ ಇರುತ್ತೆ. ಈಗ ಫೋಟೋಗ್ರಫಿಗಾಗಿ ನಾವು ಇತ್ತೀಚಿನ ದಿನದಲ್ಲಿ ಮತ್ತೊಂದು ಸುಧಾರಣೆ ಆಗಿದೆ. ಫೋಟೋಗ್ರಫಿಗಾಗಿ 2 ದಿನ ಮೀಸಲಿರ್ತಾರೆ, ಪ್ರೀ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗ್. ಅದು ನನ್ನ ಲೆಕ್ಕದಲ್ಲಿ ಒಂದು ಒಳ್ಳೆ ಬದಲಾವಣೆನೆ. ಅದು ಸಾಧಕ ಬಾಧಕ ಬೇರೆ ಬೇರೆ ಇದೆ. ಬಟ್ ಇದನ್ನು ನಾವು ಆ ಟೈಮಲ್ಲಿ ಅಲ್ಲಿ ಫೋಟೋನೇ ಮೇನ್ ಆಗಿದೆ. ಅದು ಒಂದು ಲೆಕ್ಕದಲ್ಲಿ ಉತ್ತಮ ಬದಲಾವಣೆ. ನಾವಿನ್ನು ಫೋಟೋ ತೆಗೆಯುವಾಗ ಅಂದ್ರೆ ಮಧ್ಯ ನಿಲ್ಲಿ ಅನ್ನೋದು, ಅಥವಾ ಮಾಡಿದ್ದನ್ನೇ ಇನ್ನೊಂದ್ಸಲ ಮಾಡುದು, ತಾಳಿ ಕಟ್ಟಾದ ನಂತರ ಮತ್ತೊಂದ್ಸಲ ಕಟ್ಟಿದಾಗ ಮಾಡಿ ಅಂತ ಹೇಳುದು, ಅದು ಟೋಟಲ್ ಆಗಿ ಒಂದು ರಿಚುವಲ್, ಅದರ ಫ್ಲೋ ಅನ್ನ ಕಟ್ ಮಾಡ್ಬಿಡ್ತದೆ. ಅದು ನೋಡುವವರಿಗೂ ಒಂಥರ ಅಸಹ್ಯ ಅನಿಸ್ತದೆ. ವಿಡಿಯೋ ನೋಡುವವರು ಕೆಲವೇ ಜನ ಇರ್ತಾರೆ, ಬಾಕಿ ಉಳಿದವರು ಅವರ ಸಂಬಂಧಿಕರು ಅವರೆಲ್ಲ ಸುತ್ತ ಇದ್ದವರೆಲ್ಲ ಕಡೆಗೆ ಅದನ್ನೇ ಹೇಳ್ತಾರೆ. ಈಗ ನಾವು ಮದುವೆ ಮನೆಗಳಲ್ಲಿ ಹೋದಾಗ ನೋಡ್ತೇವೆ, ಫೋಟೋಗ್ರಾಫರ್ ನೋಡ್ಬಿಟ್ರೆ ಆಯ್ತು, ಫೋಟೋಗ್ರಾಫರ್ ಬೆನ್ ನೋಡ್ಕೊಂಡ್ ಬರೋದೇನೆ, ಫೋಟೋಗ್ರಾಫರ್ ತಲೆ ನೋಡ್ಕೊಂಡ್ ಬರೋದೇನೆ, ನಮಗೆ ಯಾವುದೇ ಶಾಸ್ತ್ರಗಳು ಕಾಣೋದಿಲ್ಲ. ಅಂದ್ರೆ ಏನಾಗಿರ್ತದೆ ಅಂದ್ರೆ, ಹೆಣ್ಣಿನ ಮನೆಯವರು ಆರ್ಡರ್ ಹೇಳಿರ್ತಾರೆ, ಗಂಡಿನ ಮನೆಯವರು ಹೇಳಿರ್ತಾರೆ. ಎರಡೂ ಕಡೆಯವರು 3-4 ಜನ ಸೇರಿದ್ರೆ ಅಲ್ಲಿ ನೆಂಟ್ರಿಗಿಂತ ಹೆಚ್ಚಿಗೆ ಫೋಟೋಗ್ರಾಫರ್ ಆಗ್ತದೆ ಅನ್ನೋದು ಒಂದಷ್ಟು ಜನರ ಅಭಿಪ್ರಾಯ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನಿಜವಾಗ್ಲೂ ಅದು ಆಗ್ತಾ ಇದೆ. ಈಗ ಆತರ ಸಂದರ್ಭಗಳು ಬಹಳ ಬರ್ತಾ ಇವೆ. ಅಂದ್ರೆ ಈಗ ಮೊದ್ಲಿನಾಗೆ ತೀರಾ ಚಿಕ್ಕ ಜಾಗದಲ್ಲಿ ಮನೆ ಅಂಗಳದಲ್ಲಿ ಮದುವೆ ಆಗ್ತಾ ಇಲ್ಲ. ಅವಾಗೂ ನಮ್ಗೆ ಪ್ರಾಬ್ಲಮ್ ಇತ್ತು. ಬಟ್ ಈಗ ದೊಡ್ಡ ದೊಡ್ಡ ಹಾಲ್ ಅಲ್ಲಿ ಸಿಕ್ಕಾಪಟ್ಟೆ ಡೆಕೋರೇಷನ್ ಎಲ್ಲ ಮಾಡಿ ರಿಚ್ ಆಗಿ ಮಾಡಿರ್ತಾರೆ. ಮದುವೆ ಅಂದ್ರೆ ಅಷ್ಟೇ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ. ಅದ್ರಂತೆ ದೊಡ್ಡ ಜಾಗದಲ್ಲಿ ಮಾಡ್ತಾರೆ. ಆದ್ರೆ ಏನಾಗಿದೆ ಅಂತಂದ್ರೆ, ಇವಾಗಿನ ಅಂದ್ರೆ ಅನುಕೂಲತೆನೂ ಹೌದು, ಅಗತ್ಯ ಅಂತ ಗ್ರಾಹಕರು ಹೇಳುದು. ನಮ್ಮ ಅಭಿಪ್ರಾಯ ನಾವು ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ಹಾಗೆ ಬೇಕು, ಹೀಗೆ ಬೇಕು, ಟ್ರೆಡಿಷನ್ ಬೇರೆ ಬೇಕು, ಕ್ಯಾಂಡಿಡೇಟ್ ಬೇರೆ ಬೇಕು, ಆತರ ಆಗಿ ಒಂದು ಮದುವೆ ಮನೆ ಅಂದ್ರೆ 7-8 ಫೋಟೋಗ್ರಾಫರ್ ಇರ್ತಾರೆ. 7-8 ಫೋಟೋಗ್ರಾಫರ್ ಇದ್ದಾಗ ಸಹಜವಾಗಿ ಹಿಂದ್ಗಡೆ ಇದ್ದವರಿಗೆ ಕಾಣದೇ ಇರೋದು, ಅವರವರ ಆಂಗಲ್ ಬೇರೆ ಬೇರೆ ಇರ್ತದೆ. ಮತ್ತೆ ನಮ್ಮಲ್ಲಿ ಕೆಲವು
ಈಗ ಕಮರ್ಷಿಯಲ್ ಆದ ನಂತರ ಫೋಟೋಗ್ರಫಿ ಆರ್ಟ್ ಆಗಿ ಉಳಿದಿಲ್ಲ ಇವತ್ತು. ಹೌದು. ಕಮರ್ಷಿಯಲ್ ಆದ ನಂತರ ಏನಾಗಿದೆ ಅಂದ್ರೆ ಫೋಟೋಗ್ರಾಫರ್ ಗಿಂತ ನಮ್ಮಲ್ಲಿ ಕ್ಯಾಮರಾಮನ್ ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ. ಅವರಿಗೆ ಟ್ರೆಡಿಷನ್ ಸಂಬಂಧ ಇಲ್ಲ, ಅಥವಾ ಹಿಂದೆ ಯಾರು ಏನೋ ಹೇಳ್ತಾರೆ ಅನ್ನೋದು ಸಂಬಂಧ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಇಂತ ಅಪಸವ್ಯಗಳು ಹಾಗೆ ಆಗ್ತವೆ. ಅವರಿಗೆ ಅವ್ರ ಪ್ರೇಮ ಅಷ್ಟೇ ನೋಡ್ತಾರೆ, ಹಿಂದ್ಗಡೆ ಯಾರು ಏನ್ ಹೇಳ್ತಾರೆ ನೋಡುದಿಲ್ಲ. ಅಂತದನ್ನು ನಾವು ಮನ್ಸು ಮಾಡಿದ್ರೆ ನಾವು ತಪ್ಪಿಸಬಹುದು, ನೋಡುವವರು ತಪ್ಪಿಸಬಹುದು. ಇನ್ನು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ನಮ್ಮ ಫೋಟೋ ವಿಡಿಯೋವನ್ನ ಆರ್ಡರ್ ಕೊಟ್ಟು ಲಕ್ಷಾಂತರ ರೂಪಾಯಿ ವಹಿಸಿ ಮೊದಲಿನಾಗೆ ಈಗ ಚಿಕ್ಕ ಚಿಕ್ಕ ಅಮೌಂಟ್ ಆಗಿರೋದಿಲ್ಲ, ಲಕ್ಷಾಂತರ ಕೊಟ್ಟು ಇದ್ ಮಾಡುವವರು ಅವ್ರ ನಿರೀಕ್ಷೆಗಳೇ ಬೇರೆ ಇರ್ತವೆ. ನಮ್ಮ ಮದುವೆ ಇದು ಒಳ್ಳೆ ಸಿನಿಮಾ ಬಂದಾಗ ಬರ್ಬೇಕು, ಅದೇ ಐಡಿಯಾ ಇರ್ತದೆ ಬಹಳಷ್ಟು ಜನರಿಗೆ. ಅಂತ ಸಂದರ್ಭದಲ್ಲಿ ಫೋಟೋಗ್ರಾಫರ್ ಕೂಡ ತೀರಾ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಮತ್ತೆ ಅಲ್ಲಿ ನಮ್ಗೆ ಫೋಟೋಗ್ರಾಫರ್ ಅನ್ನ ಸರಿಸುವವರು ಬಹುಶಃ ಮದುವೆ ಮನೆಯವರು ಆಗಿರೋದೇ ಇಲ್ಲ. ಅವ್ರು ನೆಕ್ಸ್ಟ್ ಆಲ್ಬಮ್ ಒಂದು ಕೂಡ ನೋಡೋದೇ ಇಲ್ಲ, ಯಾರೋ ಆಗಿರ್ತಾರೆ. ಹಾಗಾಗಿ ಕೆಲವೊಂದು ಅಪವಾದವನ್ನು ಹೊರಬೇಕಾಗುತ್ತದೆ, ಅನಿವಾರ್ಯತೆ ಇದೆ. ನಾನು ಹಾಗಾಗಿ ಫೋಟೋಗ್ರಾಫರ್ನು ದೂರ್ಲಿಕ್ಕೆ ಆಗೋದಿಲ್ಲ, ಗ್ರಾಹಕರನ್ನು ದೂರ್ಲಿಕ್ಕೂ ಆಗೋದಿಲ್ಲ. ಅಥವಾ ಹಿಂದೆ ಕೂತು ಕಾಣದಿಲ್ಲ ಅಥವಾ ಇದು ಹಾಗೆ ಮಾಡುವವ್ರನ್ನು ನಾವೇನು ಹೇಳಲಿಕ್ಕೆ ಆಗೋದಿಲ್ಲ. ಈಗ ನೀವು ಫೋಟೋಗ್ರಫಿಯಲ್ಲಿ ನಿಮ್ದು ಅದೊಂದು ಒಂದು ರೀತಿ ಇರುತ್ತದೆ, ಅಂದ್ರೆ ಒಂದು ಹೀಗೆ ಬರ್ಬೇಕು ಅಂತ ಈಗ ಫೋಟೋಗ್ರಾಫರ್ಸಿಗೂ ಇರುತ್ತೆ ಅದು. ಹೌದು. ಅದು ಈಗ ಏನಾಗುತ್ತೆ, ಮದ್ವೆ ತಾಳಿ ಕಟ್ಟೋದು, ತಾಳಿ ಕಟ್ತಾ ಇರ್ತಾರೆ, ಶಾಸ್ತ್ರ ನಡೀತಾ ಇರ್ತದೆ, ಮಂತ್ರೋಚ್ಚಾರ ನಡೀತಾ ಇರ್ತದೆ. ಆಗ ಮದುವೆ ಹುಡುಗಿಗೆ ಈ ಕಡೆ ನೋಡಿ ಅನ್ನೋದು ಫೋಟೋಗ್ರಾಫರ್ಸ್. ಕೆಲವು ಕಡೆ ನಾವು ನೋಡಿದೀವಿ, ಎಲ್ಲರೂ ಅಂತಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಅಂದ್ರೆ ಈಗ ಏನಾಗಿರ್ತದೆ ಅಂದ್ರೆ ಆ ಶಾಸ್ತ್ರ ನಡೆಯುವಾಗ ಅದಕ್ಕೆ ಅದ್ರದ್ದೇ ಆದ ಬೆಲೆ ಇರ್ತದೆ. ಆಮೇಲೆ ಒಂದು ಗ್ರಾಹಕರು ಹೇಳ್ತಾರೆ ನಾವ್ ಅದಕ್ಕೆ ಹಂಗ್ ಮಾಡ್ತೀವಿ ಅನ್ನೋದು ನೀವು ಹೇಳಿದ್ರಿ, ಅದು ಒಂದು ಹೌದು. ಆದ್ರೆ ಗ್ರಾಹಕರಿಗೂ ಕೆಲವೊಂದ್ಸಲ ನಾವು ಹೇಳಬಹುದು, ಆ ಜಾಗದಲ್ಲಿ ಇದ್ರೆ ಕೆಲವೊಂದು ಸಣ್ಣ ಬದಲಾವಣೆ ಮಾಡಬಹುದೇನೋ ಅನಿಸ್ತದೆ ನಂಗೆ. ಯಾಕೆಂದ್ರೆ ಇಲ್ಲ, ಶಾಸ್ತ್ರದ ಪ್ರಕಾರ ಶಾಸ್ತ್ರದಲ್ಲಿ ಇದ್ದಾಗ ಹೊಡೆದ್ರೆ ಫೋಟೋ ಚೆನ್ನಾಗಿ ಬರ್ತದೆ ಅಂತ ಸಾಮಾನ್ಯ ಪರಿಚಯದವರೇ ಕರೆದಿರ್ತಾರೆ. ನನ್ನ ಅನುಭವ ಅಂದ್ರೆ ಇದರಲ್ಲಿ ನನಗೆ ಹೆಚ್ಚಿನದಾಗಿ ಈಗ ಈ 3 ದಶಕ ಆದ್ರೂ ಸಹಿತ ಇವತ್ತಿಗೂ ನನಗೆ ಜಾಸ್ತಿ ಸಿಗ್ತಾ ಇರೋದು ಟ್ರೆಡಿಷನ್ ವ್ಯಾಲ್ಯೂಗೆ ಬೆಲೆ ಕೊಡುವಂತ ಗ್ರಾಹಕರೇ ಜಾಸ್ತಿ ಸಿಗ್ತಾ ಇರ್ತಾರೆ. ಹಾಗಾಗಿ ಅಲ್ಲಿ ಎಲ್ಲ ನಮ್ಮ ಯಜಮಾನರಿಗಿಂತ ಪುರೋಹಿತರೇ ಮುಂದೆ ಅಂದ್ರೆ ಪ್ರಾಮುಖ್ಯತೆಯನ್ನು ವಹಿಸ್ತಾರೆ. ಹಾಗಿರುವಾಗ ಮತ್ತೆ ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಟ್ರೆಡಿಷನ್ ಅದನ್ನ ಮಾಡಿದ್ರೇನೆ ಸರಿಯಾಗತ್ತೆ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ನಾ ಮೊದ್ಲಿಂದಾನು ನನ್ನ ಇದು ಹೇಗಂದ್ರೆ ಅಲ್ಲಿ ಕಾರ್ಯಕ್ರಮ ನಡೆಯುವಾಗ ನಾವು ಪರ್ಫೆಕ್ಟ್ ಶಾರ್ಟ್ ತೆಗಿಬೇಕು. ಅದ್ರ ನಮ್ಗೆ ರೋಲ್ ಅಲ್ಲಿ ತೆಗೆದವ್ರಿಗೆ ಅದೊಂದು ಸಮಸ್ಯೆ ಆಗುದಿಲ್ಲ. ನಾವು ಅದೇ ಟೈಮಿಗೆ ನಾವು ತೆಗೆದಿರ್ತೇವೆ. ಈ ಕಡೆ ನೋಡು ಆ ಕಡೆ ನೋಡು ಹೇಳ್ಕೊಂಡು ಪೋಸ್ಟ್ ಮಾಡಿ ತೆಗೆಯುವಾಗ ಅಲ್ಲಿ ಫೋಟೋಗ್ರಾಫರ್ ಅಗತ್ಯ ಇರೋದಿಲ್ಲ. ಈಗಿನ ಕಾಲದಲ್ಲಂತೂ ಐಫೋನು 4-5 ಓಡಾಡ್ತಾ ಇರ್ತದೆ ಒಂದು ಮದುವೆ ಮನೇಲಿ, ಯಾರಾದ್ರೂ ನಿಂತ್ಕೊಂಡು ತೆಗಿಬಹುದು. ಅಂದ್ರೆ ಫೋಟೋಗ್ರಾಫರೇ ಬೇಕಂತ ಇಲ್ಲ. ಒಬ್ಬ ಫೋಟೋಗ್ರಾಫರ್ ಅಂತ ಕರೆದವಾಗ ಅವನು ಅದಕ್ಕೆ ಏಬಲ್ ಆಗಿರ್ಬೇಕಾಗ್ತದೆ, ಅಂದ್ರೆ ಆ ಸಂದರ್ಭಕ್ಕೆ ಸರಿಯಾಗಿ ಫೋಟೋ ತೆಗಲಿಕ್ಕೆ. ಮತ್ತೆ ಕೆಲವೇ ಗ್ರಾಹಕರು ನನ್ನ ಅಭಿಪ್ರಾಯದ ಅಂತ ಹೇಳುದು, ಮುಖ ಸರಿ ಬಂದಿಲ್ಲ, ಆ ಕಡೆ ನೋಡ್ತಾ ಇದ್ದೇನೆ, ಅದು ವಿಷಯ ಅಲ್ಲ. ನಾವು ತೆಗಿಯುವಾಗ ಬೇರೆ ಫೋಟೋ ತೆಗಿಯುವಾಗ ನೋಡಿ ಕರೆಕ್ಟ್ ಆಗಿ ತೆಗಿಯುವ, ಬಟ್ ಶಾಸ್ತ್ರ ಸಂಪ್ರದಾಯ ನಡೆಯುವಾಗ ಅದಕ್ಕೆ ಬೆಲೆ ಕೊಡುವುದು ಒಳ್ಳೇದಂತ ನನ್ನ ಅಭಿಪ್ರಾಯ. ಶಾಸ್ತ್ರನ ಅಥವಾ ಉಪನಯನ ಶಾಸ್ತ್ರನ ಮುಂದೆ ಶಾಸ್ತ್ರ ಯಾವ್ದೇ ಒಂದು ನಡಿಬೇಕಾದ್ರೂ ಅದು ಒಂದು ನೆನಪಾಗಿರ್ಬೇಕು ಅನ್ನೋದು ಫೋಟೋಗ್ರಫಿ ಉದ್ದೇಶ. ಮೂಲ ಉದ್ದೇಶನೇ ಅದು. ಆ ಸಂದರ್ಭವನ್ನ ನೆನಪಾಗಿ ಇಟ್ಕೊಳ್ಳಿಕ್ಕಷ್ಟೇ ನಮ್ಗೊಂದು ಕರೆದಿರ್ತಾರೆ. ಬಟ್ ನಾವು ಹೋದ ನಂತರ ಫೋಟೋಗಾಗಿ ಆ ಶಾಸ್ತ್ರ ಮಾಡಿದ್ದಾರೆ ಅನ್ನೋದು ಅಷ್ಟು ನನ್ನ ಅಭಿಪ್ರಾಯದಂತೆ ಸರಿಯಲ್ಲ. ಕೆಲವು ಗ್ರಾಹಕರು ಹೇಳಿರ್ತಾರೆ ಮೊದ್ಲೇ, ಅದಕ್ಕೇನು ಮಾಡಕ್ ಆಗಲ್ಲ. ಬಟ್ ಅದಕ್ಕಾಗಿ ಕ್ಯಾಂಡಿಡ್ ಅನ್ನ ಸಪರೇಟ್ ಮಾಡ್ತಾರೆ. ಕ್ಯಾಂಡಿಡ್ ನವರು ಮಾಡೋದನ್ನು ಅದೇನೆ. ಕ್ಯಾಂಡಿಡ್ ಅಂದ್ರು ಅದರಲ್ಲೂ ಬೇರೆ ಬೇರೆ ತರ ಇದೆ. ಈಗ ನಮ್ಮಲ್ಲಿ ನಾವು ಮಾಮೂಲಿಯಾಗಿ ಮೊದ್ಲಿಂದ ತೆಗಿತಾ ಇದ್ದದೇ ಕ್ಯಾಂಡಿಡ್. ನಾವು ಹೇಗೆ ಕಾರ್ಯಕ್ರಮ ಹೇಗೆ ನಡೀತಾ ಇದನ್ನೋ ಅದನ್ನ ಚೆನ್ನಾಗಿ ಫ್ರೇಮ್ ಮಾಡುದು ನಮ್ಮ ಕರ್ತವ್ಯ. ಈಗೇನಾಗ್ತದೆ, ಕ್ಯಾಂಡಿಡ್ ಅಂತ ಹೇಳ್ತಾರೆ, ಬಟ್ ಕ್ಯಾಮರಾ ನೋಡ್ಬೇಡ ಆ ಕಡೆ ನೋಡು, ಪೋಸ್ಟ್ ಕೊಟ್ಟು ಕ್ಯಾಂಡಿಡೇಟ್ ತೆಗೆಯೋದು ಅದೊಂದು ಟ್ರೆಂಡ್ ಇದೆ ಈಗ. ಅದು ಕೆಲವು ಸಂದರ್ಭದಲ್ಲಿ ಪಾಸಿಟಿವ್ ರಿಸಲ್ಟ್ ಕೊಡ್ತದೆ, ಕೆಲವು ಸಲ ನೆಗೆಟಿವ್ ಆಗ್ತದೆ. ಸಂದರ್ಭ ಅದೇನು ಮಾಡಕ್ಕಾಗಲ್ಲ.
ಈಗ ನಿಮ್ಮ ಫೋಟೋಗ್ರಫಿ ಜೀವನದಲ್ಲಿ ಸಮಯ ನಿರ್ವಹಣೆ ಅತಿ ಮುಖ್ಯ. ಯಾಕೆಂದ್ರೆ ಯಾವುದೇ ಶಾಸ್ತ್ರ ಪದ್ಧತಿಗಳು ಆಯಾ ಸಮಯಕ್ಕೆ ನಿಗದಿತವಾಗಿ ಮಾಡುವಂತದ್ದು. ಅದು ಅಯ್ಯೋ ಈಗ ಒಂದು ತಾಸ್ ಲೇಟ್ ಆಯ್ತು ಫೋಟೋಗ್ರಾಫರ್ ಬಂದ್ಮೇಲೆ ಮಾಡುವ ಅಂತ ಇರೋದಿಲ್ಲ. ಆ ಸಮಯ ನಿರ್ವಹಣೆಯನ್ನ ನಿಮ್ಮ ವೃತ್ತಿ ಜೀವನದಲ್ಲಿ ಹೇಗೆ ನಿರ್ವಹಿಸ್ತೀರಾ? ಅದರಿಂದ ಆಗುವ ಸಾಧಕ ಬಾಧಕಗಳ ಬಗ್ಗೆ ಒಂದ್ ಸೆಕೆಂಡ್, ಅದು ಮತ್ತೆ ಗ್ರಾಹಕರ ಮೇಲೆ ಡಿಪೆಂಡ್. ನಾನು ಅವಾಗೆ ಹೇಳಿದಾಗೆ ನಮ್ಮ ಕ್ಯಾಲೆಂಡರ್ ಅನ್ನ ನಮ್ಮ ಟೈಮ್ ಟೇಬಲ್ ಅನ್ನ ಎರಡನ್ನೂ ನಿರ್ವಹಣೆ ಮಾಡುವವರು ಅವರೇ ಆಗಿರ್ತಾರೆ. ನಮ್ದು ಮತ್ತೆ ಸೀಸನ್ ವರ್ಕ್ ಆಗಿರೋದ್ರಿಂದ ನಮ್ಮ ಜೀವನದಲ್ಲಿ ಮ್ಯಾಕ್ಸಿಮಮ್ ಜನ ಫೇಲ್ ಆಗೋದು ಸಮಯ ನಿರ್ವಹಣೆಯಲ್ಲಿ. ಬಟ್ ಗ್ರಾಹಕರ ವಿಷಯದಲ್ಲಿ ನಾವು ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಉದಾಹರಣೆಗೆ ಒಂದು ಮದುವೆಗೆ ಅಲ್ಲಿಯ ಶಾಸ್ತ್ರ ಸಂಪ್ರದಾಯಗಳು 9 ಗಂಟೆಗೆ ಸ್ಟಾರ್ಟ್ ಆದ್ರೆ ನಮ್ಗೆ ಹೇಳಿರೋದು 6 ಗಂಟೆಗೆ. ನಾವು ಬೆಳಿಗ್ಗೆ 6 ಗಂಟೆಗೆ ಅಂದ್ರೆ 4 ಗಂಟೆಗೆಲ್ಲ ಎದ್ದು ರೆಡಿಯಾಗಿ ಅವ್ರ ಮನೆಗೆ ಹೋಗಿ ತಲುಪಿರ್ತೇವೆ. ಮನೆಯವರು ಅರ್ಧಕ್ಕರ್ಧ ಜನ ಇನ್ನು ಹಿಂದಿನ ದಿನದಲ್ಲೇ ಇರ್ತಾರೆ. ಮದುವೆ ದಿವಸಕ್ಕೆ ಬಂದೇ ಇರೋದಿಲ್ಲ. ಆತರ ಸಿಚುವೇಶನ್ ಅಲ್ಲಿ ನಾವು ಮತ್ತೊಂದು 2 ತಾಸು ವೇಟ್ ಮಾಡಿ, ಅದಕ್ಕೂ ಮುಖ್ಯ ಅಂದ್ರೆ ನಾವು ಸೀಸನ್ ವರ್ಕ್ ಆಗಿರೋದ್ರಿಂದ ಹಿಂದಿನ ದಿನಾನು ಬೇರೆ ಫಂಕ್ಷನ್ ಹೋಗಿರ್ತೇವೆ. ಅದು ಬಂದು ಅದನ್ನೆಲ್ಲ ಕ್ಯಾಮರಾ ಸಲಕರಣೆಗಳನ್ನ ಇದ್ ಮಾಡಿ ಕಾಪಿ ಮಾಡಿ ಎಲ್ಲ ನಾವು ರೆಡಿ ಮಾಡಿ ಮತ್ತೆ ಮರುದಿವಸದ ತಯಾರಿಗೆ ಚಾರ್ಜಿಂಗ್ ಎಲ್ಲ ಮಾಡಿಕೊಂಡು ಮನಗುವಾಗಿ ನಾವು ಸುಮಾರು ಬೆಳಗಿನ ಜಾವದಲ್ಲೇ ಮನಗಿರ್ತೇವೆ. 1-2 ಗಂಟೆ ನಿದ್ದೆ ಮಾಡಿ ಮತ್ತೆ ಎದ್ದು ಹೋಗ್ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಅಲ್ಲಿ 2 ತಾಸು ಖಾಲಿ ಕಾಯೋದು ಅಂದ್ರೆ ಬಹಳ ಕಷ್ಟ. ಏನು ಮಾಡಕ್ ಆಗಲ್ಲ, ಅದು ಎಲ್ಲಾರ ಮನೆ ಗೊತ್ತಿರ್ತದೆ. ಬಟ್ ನಾವು ಇಲ್ಲ ಹೇಳಿದಾರೆ ಅವರು, ನಾವು 10 ನಿಮಿಷ ಬಿಟ್ಟು ಹೋಗುವಂತ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ನಾವು ಒಂದ್ ದಿವಸ ಲೇಟ್ ಆಗಿ ಹೋದ್ರು ಆ ದಿವಸನೇ ಅಂದ್ರೆ ಸರಿಯಾದ ಟೈಮಿಗೆ ನಡೆದಿರ್ತದೆ ಕಾರ್ಯಕ್ರಮ, ನಿಶ್ಚಿತ ಆಗಿರ್ತದೆ ನಮ್ಮ ಟೈಮ್ ಟೇಬಲ್. ಹಾಗಾಗಿ ಅದೊಂದು ಕಷ್ಟ. ಮತ್ತೆ ಉಳಿದಂತೆ ಟೈಮ್ ಟೇಬಲ್ ಅಂದ್ರೆ ನಮ್ಗೆ ಊಟ ತಿಂಡಿಗೆ ಅಂತೂ ಟೈಮ್ ಇಟ್ಕೊಳಿಕ್ ಆಗುದಿಲ್ಲ. ಸಿಕ್ಕದಷ್ಟು ಹೊತ್ತಿಗೆ ಹೊಟ್ಟೆ ತುಂಬಿಸ್ಕೊಳ್ಳೋದು. ಮತ್ತೆ ಬೇರೆ ಎಲ್ಲ ಹಾಗೆ ನಿರ್ದಿಷ್ಟವಾದ ಬೇಗ ಹೋಗೋರು, ಆಮೇಲೆ ಲೇಟ್ ಆಗಿ ಮದುವೆ ಆದ ನಂತರ ಅಥವಾ ಮುಂಜೆ ಆದ ನಂತರದ ಕತೆ ಹೇಳಿ, ಅದು ಹೇಗಿರ್ತದೆ? ಆದ ನಂತರನು ಅಷ್ಟೇ ಎಲ್ಲರೂ ಹೋಗಿರ್ತಾರೆ. ಈ ಆಟದ ಟೆಂಟ್ ಮುರಿತಾರಲ್ಲ ಅದೇ ತರ ಆಗ್ತದೆ. ಬೇರೆ ಎಲ್ಲರೂ ಹೋಗಿ ಇನ್ನು ಮಂಟಪದವನು ಬಂದು ಡೆಕೋರೇಷನ್ ಎಲ್ಲ ತೆಗಿಲಿಕ್ಕೆ ಆಗ್ತಾನೆ. ಆ ಟೈಮ್ ನಲ್ಲಿ ನಾವು ಕುರ್ಚಿಯವನು ಬರ್ತಾನೆ, ನೀವು ಸ್ವಲ್ಪ ಎದ್ಕೊಳ್ತೀರಾ ಅಂತ ಕುರ್ಚಿ ತೆಗಿತಾನೆ. ಅಲ್ಲಿ ತನಕ ನಾವು ವೇಟ್ ಮಾಡ್ತಾ ಇರ್ಬೇಕಾಗ್ತದೆ. ಅಂದ್ರೆ ಮುಂದೆ ಅಷ್ಟೊತ್ತು ಫ್ಯಾಮಿಲಿ ಫೋಟೋನೋ ಏನೋ ಒಂದು ಇರ್ತದೆ. ಎಲ್ಲದೂ ಆಯ್ತು, ಮದ್ಮಗಳು ರೆಡಿ ಆಗ್ಲಿಕ್ಕೆ ಹೋಗಿರ್ತಾಳೆ, ಹೊರಡುವಾಗ ಅದು ಒಂದು ಬಾಕಿ ಇರ್ತದೆ. ಹಾಗಾಗಿ ನಮ್ ಟೈಮ್ ಬೆಳಿಗ್ಗೆನೂ ಆತರ ಆಗತ್ತೆ, ಸಂಜೆ ಇನ್ನೊಂಥರ. ಒಟ್ಟಾರೆ ನಾವು ಟೈಮ್ ಅನ್ನ ಕೀಪ್ ಅಪ್ ನಮ್ಮ ನಿರ್ಧಾರದಂತೆ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ. ಈಗ ಮದುವೆನೇ ಉದಾಹರಣೆ ತಗೊಳ್ಳಿ. ಈಗ ನೀವಿಲ್ಲಿ ಮದುವೆಯಲ್ಲಿ ಫೋಟೋ ತೆಗಿತಾ ಇರ್ತೀರಾ, ಗೃಹ ಪ್ರವೇಶಕ್ಕೂ ನೀವೇನೆ, ಅದನ್ನ ಹೆಂಗ್ ಮೇಂಟೈನ್ ಮಾಡ್ತೀರಾ? ಇಲ್ಲಿ ಮದುವೆ ಮಗಳು ಹೊರಡೋ ತನಕ ಇರ್ಬೇಕು, ಆಮೇಲೆ ಅವ್ರಿಗಿಂತ ಮುಂದೋಗಿರ್ಬೇಕು. ಬಹಳಷ್ಟು ಸಂದರ್ಭದಲ್ಲಿ ನನ್ನ ಅನುಭವದಂತ ಹೇಳ್ದಾದ್ರೆ, ಅವ್ರು ಕಾರಲ್ಲಿ ಹೋಗಿರ್ತಾರೆ, ನಾವು ಬೈಕಲ್ಲಿ ಫಾಲೋ ಮಾಡ್ಬೇಕು. ಅದು ಕೂಡ ಕೆಲವೊಂದ್ಸಲ ರಿಸ್ಕಿ. ಹತ್ರ ಆದ್ರೆ ಪ್ರಾಬ್ಲಮ್ ಇಲ್ಲ, ದೂರ ಆದ್ರೆ ಅದು ರಿಸ್ಕಿನೇ ಆಗಿರ್ತದೆ. ಬಟ್ ಎನಿವೆ ನಾವಲ್ಲಿ ಅವ್ರಿಗಿಂತ ಮೊದಲು ನಾವಿರ್ಬೇಕಾಗ್ತದೆ ಅಂತದೆಲ್ಲ ಸಂದರ್ಭ. ಊಟ ತಿಂಡಿಯಲ್ಲಿ ಅಂದ್ರೆ ಸಾಮಾನ್ಯವಾಗಿ ಯಾರಿಗೂ ಈಗ ನೆಂಟ್ರನ್ ಮಾತಾಡ್ಸೋಕು ಪುರ್ಸೋತ್ ಇಲ್ಲದ ಕಾಲ ಈಗಂತೂನು. ಅಂದ್ರೆ ತುಂಬಾ ಜನರು ಒಡನಾಡಿಗಳು, ಫ್ರೆಂಡ್ಸು, ಆಫೀಸರ್ಸು ಅವರೇ ಜಾಸ್ತಿ ಆಗಿರ್ತಾರೆ ಈಗ ಮದುವೆ ಮನೆಗಳಲ್ಲಿ. ಆಗ ಆ ಹೊತ್ತಿನಲ್ಲಿ ನಿಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಗ್ರಾಹಕರು? ನಮ್ಮನ್ನ ಗ್ರಾಹಕರ ಟ್ರೀಟ್, ಬೆಳಗ್ಗೆ ಹೋದಾಗ ತಿಂಡಿ, ಮಧ್ಯ ಏನಾದ್ರೂ ಕುಡಿಲಿಕ್ಕೆ ಅಥವಾ ಮಧ್ಯಾಹ್ನ ಸರಿಯಾದ ಟೈಮಿಗಂತೂ ಊಟ ಇರೋದಿಲ್ಲ, ಅದನ್ನ ಹೇಳಿದ್ರಿ ನೀವು. ನಿಮ್ಗೆ ಹೇಗೆ ಟ್ರೀಟ್ ಇರುತ್ತೆ?
ಅದನ್ನ ನೀವು ಓಪನ್ ಆಗಿ ಹೇಳ್ಬೋದು. ಯಾಕೆ ಅಂದ್ರೆ ನಾನ್ ತಿಳಿದ ಮಟ್ಟಿಗೆ ಒಬ್ಬ ಅಡಿಗೆಯವ್ರು ಹೇಗೋ ಇವ್ರು ಹಾಗೆ ಅಡಿಗೆ ಮಾಡಿ ಊಟ ತಿಂಡಿ ಮಾಡ್ಕೊಡ್ಲಿಕ್ಕೆ ಅಡಿಗೆಯವ್ರು ಬಂದ್ರೆ ಎಲ್ಲರ್ಕಿಂತ ಬೇಗ ಬರ್ಬೇಕು, ಹೋಗುವಾಗ ಎಲ್ಲರ್ಕಿಂತ ತಡೆದು ಹೋಗ್ತಾರೆ. ಅದೇ ಪರಿಸ್ಥಿತಿಲಿ ನೀವಿದ್ದೀರಿ ಅನ್ನೋದು ನಾನು ತಿಳಿದ ಮಟ್ಟಿಗೆ ಅನಿಸಿಕೆ ನಂದು. ಖಂಡಿತ ಹೌದು. ನಾವು ಊಟ ತಿಂಡಿ ನಮ್ಗೆ ಬಹಳಷ್ಟು ದೊಡ್ಡ ಸಮಸ್ಯೆ ಅಂದ್ರೆ ಅದೇ ಆಗಿರ್ತದೆ. ಊಟ ತಿಂಡಿ ಮತ್ತು ನಿದ್ದೆ ಮೂರೇ ನಮ್ಗೆ ಕೊನೆಯವರೆಗೂ ಕಾಡುದು. ಅಂದ್ರೆ ಬಾಕಿಯವರೆಲ್ಲ ಊಟ ತಿಂಡಿ ಮಾಡುವಾಗ ನಮ್ಗೆ ಅದನ್ನು ಫೋಟೋಗ್ರಫಿ ಮಾಡುದು ಅದೇ ಟೈಮ್. ಮತ್ತೆ ಶಾಸ್ತ್ರ ಸಂಪ್ರದಾಯಗಳು ನಡೀತಾ ಇರುವಾಗ ನಮ್ಗೆ ಮದುಮಗಳದ್ದು ಮದುಮಗಂದು ಸಪರೇಟ್ ಆಗಿ ಸಿಂಗಲ್ ಆಗಿ ತಗೊಳ್ಳಿಕ್ಕೆ ಟೈಮ್ ಸಿಗೋದೇ ಆವಾಗ. ಆ ಟೈಮ್ ನಲ್ಲಿ ಮಾತ್ರ ಅವ್ರು ಫ್ರೀ ಇರ್ತಾರೆ. ಆ ಟೈಮ್ ಅನ್ನು ನಾವು ಅದಕ್ಕೆ ಮೀಸಲಾಗಿಟ್ಟಿವಿ ಅಂದ್ರೆ ಅದ್ ಮಾಡ್ತಾ ಇರುವಾಗೆ ಮತ್ತೆ ಮುಂದಿನ ಕಾರ್ಯಕ್ರಮ ಸ್ಟಾರ್ಟ್ ಆಗಿಬಿಡ್ತೇವೆ, ಅದೇ ಆಗಿರ್ತದೆ. ಮತ್ತೆ ಬಹಳಷ್ಟು ಜನ ನಮ್ಮನ್ನು ಗಮನಿಸಿರುವುದಿಲ್ಲ. ಅವ್ರ ವೈಯಕ್ತಿಕ ಸಮಸ್ಯೆನೂ ಇರುತ್ತದೆ, ಎಲ್ಲದನ್ನು ನೋಡ್ಕೊಳ್ಬೇಕಾಗ್ತದೆ. ಅಲ್ಲಿ ಮತ್ತೆ ಬೇರೆ ಬೇರೆಯವರ ಜವಾಬ್ದಾರಿಯಲ್ಲಿ ನಡೀತದೆ. ಅಲ್ಲ, ನಾನು ಕೆಲವೊಂದೊಂದ್ ಕಡೆ ನಾನು ನೋಡಿದ್ದು ಮತ್ತೆ ಅಂದ್ರೆ ಕೆಲವು ಕಡೆ ನಮಗೆ ಫೋಟೋಗ್ರಾಫರ್ಸ್ ಜೊತೆ ಮಾತಾಡುವಾಗ ತಿಳಿದಿದ್ದು ಅಂದ್ರೆ ಅದೇನೆ, ಅಂದ್ರೆ ಅವ್ರನ್ನ ಮನುಷ್ಯರು ಅನ್ನೋದು ಒಂದಷ್ಟು ಜನರಿಗೆ ಮರ್ತ ಹೋಗಿರ್ತದೆ. ಅಂದ್ರೆ ಎಲ್ಲರೂ ಅವ್ರ ಎದುರುಗಡೆನೆ ಕುಡಿತಾ ಇರ್ತಾರೆ, ನಿಮಗ್ ಬೇಕಾ ಒಂಚೂರು, ನೀವು ಏನೋ ಕೆಲಸ ಮಾಡ್ತಾ ಇದ್ದೀರಿ, ಆ ಧೋರಣೆ ಎಷ್ಟೋ ಜನರಲ್ಲಿ ಇರೋದೇ ಇಲ್ಲ. ನಾವು ದುಡ್ಡು ಕೊಡ್ತೇವೆ, ಬಂದಿದ್ದಾರೆ ಮಾಡಿ ಹೋಗ್ತಾರೆ, ಆ ಧೋರಣೆ. ಅದು ನಿಮ್ಮ ಜೀವನದಲ್ಲಿ ಹೇಗೆ? ನನಗೆ ವೈಯಕ್ತಿಕವಾಗಿ ಹೇಳುದಾದ್ರೆ ನಾನು ಆ ವಿಷಯದಲ್ಲಿ ಲಕ್ಕಿ. ಉಳಿದಂತೆ ನಮ್ಮ ಪ್ರೊಫೆಷನಲ್ ಬಗ್ಗೆ ಹೇಳುದಾದ್ರೆ 100% ನಿಜ ಅದು. ಬಹಳಷ್ಟು ಮಂದಿಗೆ ಪಾರ್ಟಿ ನೇರವಾದ ಸಂಪರ್ಕನೇ ಇರೋದಿಲ್ಲ. ಹಾಗಾಗಿ ಇಂಥ ಸಂದರ್ಭ ಜಾಸ್ತಿ. ಅವನ ಎದುರಿಗೆ ಕೋಲ್ಡ್ ತಗೊಂಡು ಹೋಗಿರ್ತಾರೆ, ಕೋಲ್ಡ್ ಡ್ರಿಂಕ್ ಅನ್ನ ಬೇರೆ ಎಲ್ಲರೂ ಕೊಡ್ತಾರೆ, ಇವನಿಗೆ ಕೇಳೋದೇ ಇಲ್ಲ. ಮತ್ತೆ ಕೊಟ್ಟರು ಕುಡಿಯೋ ಸ್ಥಿತಿಯಲ್ಲಿ ಅವನು ಇರೋದಿಲ್ಲ ಆ ಟೈಮ್ ನಲ್ಲಿ. ನನಗೆ ನಾನೀಗ 30 ವರ್ಷದಿಂದ ಮಾಡ್ತಾ ಇರೋದ್ರಿಂದ ಹೆಚ್ಚಾಗಿ ಎಲ್ಲ ಆತ್ಮೀಯ ವಾತಾವರಣ ಇರೋದ್ರಿಂದ ಆ ಸಮಸ್ಯೆ ಸ್ವಲ್ಪ ಕಡಿಮೆ. ಬಟ್ ಟೈಮಿಗಂತೂ ನಾವು ಊಟ ತಿಂಡಿ ಮಾಡಕ್ ಆಗಲ್ಲ. ಮತ್ತೆ ಸ್ವಲ್ಪ ನನಗೆ ಹಸಿವೆ ಆಗಿದೆ, ನನಗೆ ನೀರಡಿಕೆ ಆಗಿದೆ ಅಂದ್ರೆ ಕೇಳಿ ಪಡ್ಕೊಂಡು ಕುಡಿಯೋ ಸ್ವಭಾವದವರಾದ್ರೆ ಅದನ್ನು ಕಾಲ ಕಲಿಸ್ತದೆ. ಬಟ್ ಅದಕ್ಕಿಂತ ನಾವು ನಮ್ಮ ಸೇಫ್ಟಿಗೆ ನೀರನ್ನು ಅಥವಾ ಅಸಿಡಿಟಿ ಬರ್ದಂತ ಹೇಳಿದ್ರೆ ಏನಾದ್ರು ಬಿಸ್ಕತ್ತು ಅಥವಾ ಏನಾದ್ರು ನಮ್ ಬ್ಯಾಗಲ್ಲಿ ಇಟ್ಕೊಳ್ಳೇಬೇಕಾಗ್ತದೆ, ಅನಿವಾರ್ಯ ಅದು. ನಾವು ಎಲ್ಲದಕ್ಕೂ ಅವರನ್ನೇ ಡಿಪೆಂಡ್ ಮಾಡಕ್ ಆಗೋದಿಲ್ಲ, ದೂರ ಹೇಳೋದಕ್ಕೂ ಅವಕಾಶ ಇರುವುದಿಲ್ಲ. ಹಾಗಾಗಿ ನಮ್ಮ ತಯಾರಿಯಲ್ಲಿ ನಾವ್ ಇರ್ಬೇಕಾಗ್ತದೆ. ಯಾಕಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ನಿಂತೇ ಇರ್ಬೇಕಾಗ್ತದೆ. ಹೆಚ್ಚು ಸಂದರ್ಭದಲ್ಲಿ ಕೂರೋದಕ್ಕೆ ಚೇರ್ ಸಹಿತ ಸಿಗೋದಿಲ್ಲ. ಮಂಟಪದಲ್ಲಿ ನಾವು ಇರ್ಬೇಕಾಗ್ತದೆ, ಮದ್ವೆಗೆ ಹೋದಾಗ ಸ್ಪೆಷಲಿ ಆಗಿ ಹೇಳೋದು. ಹಾಗಾಗಿ ನಮ್ಮ ಸಿದ್ಧತೆಯಲ್ಲಿ ನಾವ್ ಇರ್ಬೇಕಾಗ್ತದೆ. ನಮ್ಗೆ ಬೇಕಾದಾಗ ನೀರ್ ಕೊಡುವವರು ಯಾರು ಇರೋದಿಲ್ಲ ಅಲ್ಲಿ. ಅಂತದೆಲ್ಲ ಕೆಲವೊಂದಲ್ಲ, ಅದು ಮಾಮೂಲಿಯಾಗಿ ಎದುರಾಗುವಂತ ಸಮಸ್ಯೆ. ಹೌದು. ಷಣ್ಮುಖ ಅವ್ರೆ, ಈಗ ಫೋಟೋಗ್ರಾಫರಿಗೆ ಒಂದು ನನ್ನ ತಿಳಿದ ಮಟ್ಟಿಗೆ ಸ್ವಲ್ಪ ಸುಲಭ ಅಂತ ಹೇಳ್ತೇನೆ. ಯಾಕೆಂದ್ರೆ ಈಗ ಆಲ್ಬಮ್ಗಳೇ ಕಡಿಮೆ. ಏನು ಈಗ ನೀವು ಇವತ್ತು ತೆಗೆದು ಫೋಟೋ ಇವತ್ ಸಂಜೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಡ್ಬೇಕು. ಯಾವ್ದೇ ಕಾರ್ಯಕ್ರಮಗಳಿಗೆ ಹೋಗ್ಲಿ, ಇವತ್ತಿನ ಫೋಟೋ ಹೆಂಗ್ ಬಂದಿದೆ ಅಥವಾ ಕಾರ್ಯಕ್ರಮ ಹೇಗಾಗಿದೆ ಅನ್ನೋ ವಿಚಾರಗಳೇ ಕಡಿಮೆ. ಇವತ್ತಿನ ಫೋಟೋ ಏನಾಯ್ತು, ಫೋಟೋ ತೆಗೆದು ಒಂದಷ್ಟು ಫೋಟೋನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ಬಿಟ್ರೆ ಏನೋ ಸಮಾಧಾನ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇವತ್ತಿನ ಕಾಲದಲ್ಲಿ ಅದು ಒಂದು ಪಾಸಿಟಿವ್ ಅಂತಾನು ಹೇಳ್ಬಹುದು, ನೆಗೆಟಿವ್ ಅಂತಾನು ಹೇಳ್ಬಹುದು. ಬದಲಾವಣೆ ಆಗಿದೆ. ಅದ್ರಲ್ಲೂ ಈಗ ಅರ್ಜೆಂಟ್ ಆಗಿ ರಾ ಕಾಪೀಸ್ ಅನ್ನ ತಗೊಳ್ಳೋದ್ರಿಂದ ಫೋಟೋಗ್ರಾಫರ್ಗೆ ಒಂದ್ ಸ್ವಲ್ಪ ರಿಲೀಫ್. ಈಗ ಒಂದ್ 2 ವರ್ಷದ ಹಿಂದೆ ಆಗಿತ್ತು ಕೇಳಿದ್ರೆ, ಡಿಜಿಟಲ್ ಬಂದ ಆರಂಭದಲ್ಲಿ ಈಗ ಮೊದ್ಲಿನ ಹಾಗೆ ಫೋಟೋ ರೋಲ್ ತೆಗೆದು ಲ್ಯಾಬಿಗೆ ಕಳ್ಸಿ ಪ್ರಿಂಟ್ ಹಾಕ್ಸೋದಲ್ಲ. ಅದ್ರ ನಂತರ ಇಲ್ಲಿ ಫೋಟೋ ತೆಗೆದ ನಂತರ ಪೋಸ್ಟ್ ಪ್ರೊಸೆಸಿಂಗ್ ಅಂತ ಸಿಕ್ಕಾಪಟ್ಟೆ ಟೈಮ್ ತಗೊಳ್ತದೆ ಎಡಿಟಿಂಗಿಗೆ. ಒಬ್ರಿಗೊಂದು ಮಡುವೆ ಇರ್ಲಿಕ್ಕಿಲ್ಲ, ಇದೆಲ್ಲ ಕಂಪ್ಯೂಟರ್ ಎದುರಿಗೆ ನಮ್ಮ ಅರ್ಧ ಆಯುಷ್ಯ ಕಳೆದು ಹೋಗ್ತದೆ. ಅಂತ ಸಂದರ್ಭದಲ್ಲಿ ನಾವು ಆಲ್ಬಮ್ ಕೊಡ್ಲಿಕ್ಕೂ ಸರಿಯಾದ ಟೈಮಿಗೆ ಆಲ್ಬಮ್ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂದ್ರೆ
ನಾವು 2 ತಿಂಗಳ ಪ್ರತಿದಿನ ಮದ್ವೆ ಮನೆಗೆ ಹೋಗ್ತಾ ಇರೋದು. 2 ತಿಂಗಳ ಮುಗಿಯೋದ್ರೊಳಗೆ ಫಸ್ಟ್ ಮದ್ವೆ ಆದ 2 ತಿಂಗಳಾಯ್ತಲ್ಲ ಆಲ್ಬಮೇ ಕೊಟ್ಟಿಲ್ಲ. ಹೌದು, ನಾನು ಇದನ್ನ ತುಂಬಾ ಕೇಳಿದ್ದೇನೆ. ಯಾಕೆಂದ್ರೆ ಎಷ್ಟು ದಿನ ಆದ್ರೂ ಫೋಟೋನೇ ಕೊಡೋದಿಲ್ಲ. ಅದಕ್ಕೆ ಪೇಟೆಗಳಲ್ಲಿ ಬದಲಿ ವ್ಯವಸ್ಥೆ ಇರುತ್ತೆ. ಬೇರೆಯವರು ಅಂದ್ರೆ ಎಡಿಟ್ ಮಾಡಿ ಆಲ್ಬಮ್ ಮಾಡಿ ರೆಡಿ ಮಾಡಿ ಕೊಡುವಂತ ಲ್ಯಾಬ್ಗಳು ಇವೆ, ಮತ್ತೆ ಪ್ರೊಫೆಷನಲ್ಗಳು ಇದ್ದಾರೆ ಈಗ. ಅದು ನಮ್ಗೆ ಇಷ್ಟ ಆಗತ್ತಾ ಆಗಲ್ಲೋ ಅದು ಬೇರೆ ಪ್ರಶ್ನೆ. ನಾನಂತೂ ನನ್ಗೆ ಪಾರ್ಟಿ ಬೈದ್ರು ಓಕೆ, ನಾನೇ ಎಡಿಟ್ ತೆಗೆದ್ಬಿಟ್ಟು ನಾನೇ ಎಡಿಟ್ ಮಾಡೋದು, ನಾನೇ ಆಲ್ಬಮ್ ತನಕನು ನಾನೇ ರೆಡಿ ಮಾಡಿ ಕೊಡೋದು. ಸ್ವಲ್ಪ ಟೈಮ್ ತಗೊಳುತ್ತೆ. ಆದ್ರೆ ಈಗ ಹೊಸ ಟ್ರೆಂಡ್ ಏನಿದೆ ಅಂದ್ರೆ ಫೋಟೋ ತೆಗೆದು ಅದೇ ದಿವಸ ಅಥವಾ ಮರು ದಿವಸ ಪೆನ್ ಡ್ರೈವ್ ಹಾಕಿ ಕೊಡೋದು. ಇದು ನಮ್ಗಂತೂ ಒಂದ್ ಸ್ವಲ್ಪ ರಿಲೀಫ್. ಬಟ್ ಎಡಿಟಿಂಗ್ ನ ಖುಷಿಯನ್ನ ಕಳ್ಕೊಂಡೆ ಅನಿಸ್ಬೋದು ಅವ್ರಿಗಂದ್ರೆ. ಅದೇ ದಿವಸ ಅಪ್ಲೋಡ್ ಮಾಡ್ಲಿಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಅದಕ್ಕೆ ಅವ್ರಿಗೆ ಅರ್ಜೆಂಟ್ ಬೇಕು. ಇವತ್ತು ಒಂದು ಟೀ ಕುಡಿಯೋದಿದ್ರು ತಿಂಡಿ ಏನಿಟ್ಕೊಂಡು ಮಾಡಿದ್ರೆ ಆಗ್ಲಿಲ್ಲ, ಮಾಡಿದ ನಂತರ ಫೋಟೋ ತೆಗೆದು ಸ್ಟೇಟಸ್ ಹಾಕಿದ ನಂತರನೇ ಅದ್ರ ರುಚಿ ಗೊತ್ತಾಗುದು, ಇಲ್ಲಾಂದ್ರೆ ಗೊತ್ತಾಗುದಿಲ್ಲ. ಅಂತ ಸಂದರ್ಭದಲ್ಲಿ ಮದುವೆ ಅಂತ ಪ್ರೋಗ್ರಾಮ್ ನಲ್ಲೆಲ್ಲ ಅನಿವಾರ್ಯ ಆಗಿರ್ತದೆ. ಸೊ ನಾವು ಕೊಟ್ಟು ಒಂದ್ಸಲ ರಿಲೀಫ್ ಅಂತ ಅನ್ಕೊಳ್ಬಹುದು. ಆಲ್ಬಮ್ ಮಾಡ್ಸೋದ್ರೆ ಆಮೇಲೆ ಇದು ಮಾಡಿ ಅಂದ್ರೆ ಅವರೇ ಸಿಲೆಕ್ಟ್ ಮಾಡಿ ಫೋಟೋ ಸಿಲೆಕ್ಟ್ ಮಾಡಿ ಕೊಡ್ತಾರೆ, ಆಮೇಲೆ ಮಾಡ್ಬೋದು. ಅದ್ ನಾವೀಗ ನಮ್ಮ ಪ್ರೊಫೆಷನ್ಗೂ ಅನುಕೂಲನೇ ಒಂದು ಲೆಕ್ಕದಲ್ಲಿ. ನಾವು ಅದಕ್ಕೆ ಫೋಟೋ ತೆಗೆದದ್ದಕ್ಕಷ್ಟೇ ಚಾರ್ಜ್ ಮಾಡ್ತೇವೆ, ಆಮೇಲೆ ಆಲ್ಬಮ್ ಮಾಡಿಸಿದ್ರೆ ಆಲ್ಬಮ್ ಚಾರ್ಜ್ ಮಾಡ್ತೇವೆ. ಈಗ ಬಹಳಷ್ಟು ಜನ, ಅರ್ಧಕ್ಕಿಂತ ಹೆಚ್ಚು ಜನ ಸಾಫ್ಟ್ ಕಾಪೀಸ್ ತಗೊಳ್ಳೋರೇ ಜಾಸ್ತಿ. ಅದ್ರಲ್ಲಿ ಅನುಕೂಲ, ನನ್ಗಂತೂ ಅನುಕೂಲ ಆಗಿದೆ. ಅದೊಂದು ಅಪವಾದ ಇತ್ತಲ್ಲ, ಅದು ಇನ್ನು ಫೋಟೋ ಕೊಟ್ಟಿಲ್ಲ, ಅದೊಂದು ರಿಲೀಫ್. ಸೊ ನಾವು ಕೊಟ್ಟಿರೋದ್ರಿಂದ ಅವರಿಗೂ ಒಂದು ಲಾಭ ಇದೆ. ಅವನು ಆಲ್ಬಮ್ ಲೇಟ್ ಮಾಡ್ತಾನೆ, ಬೇರೆಯವ್ರ ಹತ್ರ ಮಾಡಿಸ್ಬಹುದಲ್ಲ, ಪೆನ್ ಡ್ರೈವ್ ಇರ್ತದಲ್ಲ, ಒರಿಜಿನಲ್ ಕಾಪೀಸ್ ಇರ್ತದೆ, ಬೇರೆಯವ್ರ ಹತ್ರ ಮಾಡಿಸ್ಕೋಬಹುದು. ಅದು ಒಂದು ಅವರಿಗೂ ಅನುಕೂಲ, ನಮಗೂ ಅನುಕೂಲ ಅಂತ ಅನ್ಬಹುದು. ಬಟ್ ನಮ್ಗೆ ಸೀಸನ್ ವರ್ಕ್ ಆಗಿರೋದ್ರೆ ಖಾಲಿ ಇರೋ ದಿವಸ ಈ ಎಡಿಟಿಂಗ್ ಆಗ್ತಿತ್ತಲ್ಲ, ನಮ್ಗ್ ಬೇಕಾದಂಗೆ ನಾವ್ ಮಾಡ್ಕೊಡ್ಬೇಕು ನಮ್ ಪಾರ್ಟಿಗೆ. ಮತ್ತೆ ಬಹಳಷ್ಟು ಸಲ ಎಂತ ಆಗುತ್ತೆ ಅಂದ್ರೆ ನಮ್ಮ ಪಾರ್ಟಿಗೆ ನಾವ್ ಹೇಗ್ ಕೊಡ್ಬೇಕು ಅಂತ ಒಂದು ನಿರೀಕ್ಷೆ ಇರ್ತದೆ. ಒಂದು ಆ ಮನೆಗೆ ಇದೇ ತರ ಮಾಡ್ಬೇಕು, ಇವರನ್ನೇ ಹೈಲೈಟ್ ಮಾಡ್ಬೇಕು, ಇದೇ ತರ ಮಾಡ್ಕೊಡ್ಬೇಕು ಅಂತ ಒಂದು ಪ್ಲಾನ್ ಇರ್ತದೆ. ಈಗ ಅದನ್ನೇ ಉದ್ಯೋಗವನ್ನ ಮಾಡ್ತಾ ಇರೋರಿಗೆ, ಏನು ಗೊತ್ತಿರದೇ ಇರೋರಿಗೆ ನಾವ್ ಎಡಿಟಿಂಗ್ ಮಾತ್ರ ಕೊಟ್ರೆ ಅವ್ರು ಮಾಡುವ ಆಲ್ಬಮ್ ಅವರು ನಾರ್ಮಲ್ ಆಗಿ ಅವ್ರು ಹೆಂಗ್ ಮಾಡ್ತಾರೆ ಹಾಗೆ ಮಾಡ್ತಾರೆ. ಅದೇ ಅವರಿಗೆ ಇದೇನು ಸಂಬಂಧ ಇರೋದಿಲ್ಲ, ಗ್ರಾಹಕ ಅವ್ರು ಗೊತ್ತಿರೋದಿಲ್ಲ. ಅದು ಒಂದು ಮೈನಸ್ ಪಾಯಿಂಟ್. ಅವಾಗ ಏನಂತಂದ್ರೆ ಸಹಜವಾಗಿ ನಾವು ಅದನ್ನ ಯಾವ ಉದ್ದೇಶ ಇಟ್ಟು ತೆಗೆದಿರ್ತೇವೆ, ಅಂದ್ರೆ ಅಲ್ಲಿ ಯಾರನ್ನ ಹೈಲೈಟ್ ಮಾಡ್ಬೇಕು ಅಥವಾ ಯಾವ ಭಾವನೆಯನ್ನ ಹೈಲೈಟ್ ಮಾಡ್ಬೇಕು ಅದನ್ನ ನಾವು ತೆಗೆದಿರ್ತೇವೆ. ನಮ್ಮ ಚೌಕಟ್ಟು ಹೇಗಿರ್ತದ ಆ ತರ ಫ್ರೇಮಿಂಗ್ ಬಂದಿರೋದಿಲ್ಲ. ಅದೊಂದು ನಮ್ಗೆ ಸ್ವಲ್ಪ ಆಮೇಲೆ ಆಲ್ಬಮ್ ನೋಡುವಾಗ ಬೇಜಾರಾಗಬಹುದು. ಅದು ಬಿಟ್ರೆ ಟೈಮ್ ಲೆಕ್ಕದಲ್ಲಿ ಇಬ್ಬರಿಗೂ ಅನುಕೂಲ. ಅದು ನಿಮ್ಮ ವೃತ್ತಿ ಬಗೆಗೆ ಅಥವಾ ನೀವು ತೆಗೆದು ಫೋಟೋ ಬಗೆಗೆ ನಿಮ್ಗೆ ಇರುವಂತ ಆ ಭಾವನಾತ್ಮಕ ಸಂಬಂಧ ಅಂದ್ರಲ್ಲ, ಅದೇ ಒಂದು ದೊಡ್ಡ ಒಂದು ವಿಷಯ. ಯಾಕೆಂದ್ರೆ ಹೇಳ್ತಾರೆ ಯಾವ್ದೇ ಕೆಲ್ಸ ಇರ್ಲಿ, ನಾವೊಂದ್ ಕೆಲ್ಸ ಮಾಡ್ರೆ ನಮ್ ಮಗು ತರ ಅಂತ, ನಾವೊಂದು ಕವನ ಬರ್ದಿದ್ದು ನಮ್ಮಿಂದ ಹುಟ್ಟಿದ ಮಗು ತರ ಅಂತ. ಆ ಒಂದು ಖುಷಿ ಬೇರೆಯವ್ರು ಎಡಿಟ್ ಮಾಡಿದಾಗ ಇರೋದಿಲ್ಲ. ಖಂಡಿತವಾಗಿ ನಾನು ಆರಂಭದಿಂದ ಈಗ 32 ವರ್ಷದಿಂದನೂ ಇದರಲ್ಲೇ ನಾನು ಇನ್ನು ಪ್ಯಾಷನ್ ಆಗೇ ತಗೊಂಡಿದ್ರಿಂದ, ಪ್ರೊಫೆಷನ್ ಮಾತ್ರ ಅಲ್ಲ ಪ್ಯಾಷನ್ ಕೂಡ ಆಗಿರೋದ್ರಿಂದ ನನ್ನ ವೃತ್ತಿ ಜೀವನದಲ್ಲಿ ನನಗೂ ಖುಷಿನೂ ಹೋದದು, ಮತ್ತೆ ಗ್ರಾಹಕರಿಗೂ ನನ್ಗೆ ಸಂಬಂಧದಲ್ಲೂ ವೃದ್ಧಿ. ಎರಡು ರೀತಿ ಲೆಕ್ಕದಲ್ಲಿ ನಾವು ಇದು ನನ್ನ ಪ್ರೊಫೆಷನ್ ನಾ ಮಾಡ್ತೀನಿ ಅಂತ ಆದ್ರೆ ಅದರಿಂದ ನನ್ನ ಗ್ರಾಹಕರಿಗೆ ಖುಷಿ ಸಿಕ್ಕರೆ ಮಾತ್ರ ನನಗೆ ಖುಷಿ. ಮತ್ತೆ ನನ್ನ ವೃತ್ತಿಯಲ್ಲಿ ನಾನು ಆವಾಗ ಹೇಳಿದಾಗೆ ನನ್ಗೆ ಪ್ರತಿ ಕ್ಷಣನೂ ನಾನು ಹೊಸತನ್ನ ಕಲಿಬೇಕು ಅನ್ನೋದೊಂದು ಧೋರಣೆ ಇದೆ. ಮತ್ತೆ ಅಲ್ಲಿ ಆಯಾ ಕ್ಷಣದಲ್ಲಿ ಇರುವಂತ ಭಾವನೆ ಸಿಕ್ಕಿದಾಗ ಮಾತ್ರ ಆ ಫೋಟೋಕ್ಕೊಂದು ಬೆಲೆ. ಇಲ್ಲ ಅಂದ್ರೆ ಸುಮ್ನೆ ಎಲ್ಲರೂ ಮಾಡ್ದಾಗೆ ಈಗ ಮಾಲೆ ಹಾಕೋದು, ಮಾಲೆ ಹಿಡ್ಕೊಂಡು ಈ ಕಡೆ ನೋಡುದು, ಅದು ಆರ್ಟಿಫಿಷಿಯಲ್ ಆಗಿ ಅನಿಸ್ತದೆ. ನಮ್ಮ ಖುಷಿ ಕೊಟ್ಟಿರೋದಿಲ್ಲ. ಅದು ನಮ್ಮ ಕೆಲಸ ನಮ್ಗೆ ಖುಷಿ ಕೊಟ್ಟರು ಮಾತ್ರ. ಯಾವುದೇ ಉದ್ಯೋಗ ಮಾಡ್ಲಿ, ಒಬ್ಬ ಅವರಿಗೆ ಅವರದ್ದು ವೃತ್ತಿಯಲ್ಲಿ ಖುಷಿ ಇರ್ಬೇಕು.
ಬರೀ ಹಣ ಒಂದೇ ಅಲ್ಲ, ಖುಷಿನೂ ಇಲ್ಲಾಂದ್ರೆ ಸುಮ್ನೆ ಹಣಕ್ಕಾಗಿ ಅದು ಯಾಂತ್ರಿಕ ಆಗಿ ಆಗ್ತದೆ. ಜಗತಿ